ಪಾರ್ಟಿ ರಾಜ್ಯಾದ್ಯಂತ ಕಾಂಗ್ರೆಸ್ ಸಚಿವರ ರಾಜೀನಾಮೆ ಸಂಬಂಧ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ, ತಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬಿಜೆಪಿ ಕರ್ನಾಟಕ ಬಿಜೆಪಿಗೆ ನಾವು ಒಂದು ಪ್ರಶ್ನೆ ಮಾಡ್ತೇವೆ. ನಾವು ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಆಗಿ ಒಂದು ಪ್ರಶ್ನೆ ಮಾಡ್ತೇವೆ. ಇವತ್ತು ಬಿಜೆಪಿಗೆ ಯಾವ ನೈತಿಕತೆ ಇದೆ ಒಂದು ಬೇರೆ ಪಕ್ಷದ ಸಚಿವರಿಗೆ ರಾಜೀನಾಮೆ ಕೇಳುವ ಸಂಬಂಧ? ಯಾವಾಗ ತಮ್ಮ ಪಕ್ಷದಲ್ಲಿ ಇರುವಂತ ಶಾಸಕರು ಭ್ರಷ್ಟಾಚಾರನಾಗಿದ್ದಾರೆ, ಅವ್ರ ಮೇಲೆ ಭ್ರಷ್ಟಾಚಾರ ಕೇಸಸ್ಗಳಿದಾವೆ. ಆಮೇಲೆ ಏನು ಬಿಜೆಪಿ ನಾವು ಶಿಸ್ತಿನ ಪಕ್ಷ ಅಂತ ನಂಗೆ ಅನ್ದಂಗ ಈ ಶಿಸ್ತನ್ನು ಈ ಪದದ ಅರ್ಥ ಇವತ್ತು ಬಿಜೆಪಿದವ್ರು ಚೇಂಜ್ ಮಾಡಿದ್ದಾರೆ. ಶಿಸ್ತು ಅಂದ್ರೆ ಭ್ರಷ್ಟರು ಇರಬೇಕು, ಆ ಶಿಸ್ತನಾಗ ಭ್ರಷ್ಟಾಚಾರ ಬಂತು, ಭೂ ಕಬಲೀಕರಣ ಬಂತು, ಇಲ್ಲಿಗಲ್ ಮೈನಿಂಗು ಬಂತು. ಇಂಥವ್ರು ತಗೊಂಡು ಇಂಥ ಶಾಸಕರು ತಗೊಂಡು ಇವತ್ತು ಇವರು ಬೇರೆದವ್ರ ಮೇಲೆ ಟೀಕೆ ಮಾಡೋದು ಸರಿಯಲ್ಲ, ಇವ್ರಿಗೆ ನೈತಿಕತೆ ಇಲ್ಲ. ಆಮೇಲೆ ಇಂಥ ಒಂದು ಹೋರಾಟನಾಗ ಇವತ್ತು ಮೊನ್ನೆ ಶಾಸಕ ಅಭಯ್ ಪಾಟೀಲ್ ಯಾರ ಮೇಲೆ ಭ್ರಷ್ಟಾಚಾರ ಕೇಸ್ ಐತಿ, ಅವರು ಬಿ ನಾಗೇಂದ್ರ ಅವ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು, ಆಮೇಲೆ ಅವ್ರ ರಾಜೀನಾಮೆ ಕೊಡುವವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಅನ್ನೋದು ಇದು ಹಾಸ್ಯಾಸ್ಪದ. ಯಾವ ಇವ್ರ ಮೇಲೆ ಭ್ರಷ್ಟಾಚಾರದ ಕೇಸ್ ಇದ್ದಾಗ ಇವ್ರು ಬೇರೆಯವ್ರ ಮೇಲೆ ಹೆಂಗೆ ಇವರು ಅಪವಾದ ಮಾಡ್ತಾರೋ ಮತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾರೋ ಅಂತ ನಾನು ಬಿಜೆಪಿ ಪ್ರಶ್ನೆ ಮಾಡ್ತೇನೆ. ಅದಕ್ಕೆ ಯಾವ ರೀತಿ ಬಿಜೆಪಿ ನಾಗೇಂದ್ರ ಅವ್ರದ ರಾಜೀನಾಮೆ ಕೇಳ್ತಾ ಇದಾರೆ, ಅದು ಬಿಟ್ಟು ಫಲ ತಮ್ಮ ಮನಿ ಸೀದಾ ಸರಿಯಾಗಿ ಮಾಡ್ಕೋ ಸಂಬಂಧ ತಮ್ಮ ಶಾಸಕ ರಾಜೀನಾಮೆ ಕೇಳಬೇಕು. ಇವತ್ತು ಬಿಜೆಪಿದವರು ಅಭಯ್ ಪಾಟೀಲ್ ರಾಜೀನಾಮೆ ಕೇಳಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತಿನ ದಿವಸ ನಾವೆಲ್ಲರೂ ಈ ಕಡೆಗೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬೆಳಗಾವಿಯ ಕಾಳಜಿ ಇರುವಂತಹ ಎಲ್ಲ ಬಂಧುಗಳು ಇವತ್ತಿನ ದಿವಸ ಇಲ್ಲಿ ಸೇರಿಕೊಂಡು ನಾವೆಲ್ಲರೂ ಕೂಡಿ ಪ್ರತಿಭಟನೆ ಮಾಡ್ತಾ ಇದ್ದೇನೆ. ಅದು ಭ್ರಷ್ಟಾಚಾರದ ವಿರೋಧವಾಗಿ ನಮ್ಮ ಹೋರಾಟ ಸತತವಾಗಿ ನಿರಂತರವಾಗಿ ನಡೀತಾ ಬಂದಿದೆ, ಇನ್ನು ಮುಂದೆ ಕೂಡ ನಡೀತಾ ಇರುತ್ತೆ. ಇವತ್ತಿನ ದಿವಸ ನಿನ್ನೆ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ ಅಭಯ್ ಪಾಟೀಲ್ ಅವ್ರದ್ದು. ಯಾರೋ ಒಬ್ರು ಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಹಾಗಾಗಿ ಅವರು ರಾಜೀನಾಮೆ ಕೊಡುವವರೆಗೆ ನಮ್ಮ ಸತತ ಹೋರಾಟ ನಡೆಯುತ್ತೆ ಅಂತ ತಿಳ್ಕೊಂಡು ಅವರೊಂದು ಭಾಷಾ ಮಾಡಿದ್ದಾರೆ. ಸೊ ಅದು ಹಾಸ್ಯಾಸ್ಪದಕ್ಕೆ ಸರಿಯಾಗಿದೆ ಅಂತ ತಿಳ್ಕೊಂಡು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರ ಮೇಲೆ 2012ರಿಂದ ಹಿಡ್ಕೊಂಡು ಇನ್ನುವರೆಗೂ ಕೂಡ ಆಸ್ ಆನ್ ಟುಡೇ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪದ ಮೇಲೆ ಈಗಾಗಲೇ ಕೇಸ್ ನಡೆದಿದೆ. ಲೋಕಾಯುಕ್ತ ಕೋರ್ಟ್ ನಲ್ಲೂ ಕೂಡ ಅದು ಕೇಸ್ ಇತ್ತು. ಅದೀಗ ಮುಂದೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕ್ವಾಶ್ ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ನಲ್ಲಿ ಪೆಂಡಿಂಗ್ ಇದೆ. ಇನ್ನು ಅವ್ರ ಮೇಲೆ ಅವರು ಟೆಕ್ನಿಕಾಲಿಟಿ ಮೇಲೆ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟರು, ಅದ್ರ ಕ್ವಾಶ್ ಆದ್ರೂ ಕೂಡ ಅದರಲ್ಲಿ ಯಾವುದೇ ತರಹದ ಮೆರಿಟ್ ಮೇಲೆ ಅವ್ರಿಗೆ ಕ್ವಾಶ್ ಆಗಿಲ್ಲ ಅಂತ ಹೇಳಕ್ಕೆ ಜನತೆಗೆಲ್ಲ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಮತ್ತೆ ಅವರು ಸ್ವತಃ ಇವತ್ತಿನ ದಿವಸ ಫಸ್ಟ್ ರಾಜೀನಾಮೆ ಕೊಡ್ಬೇಕಂತ ಹೇಳ್ಕೊಂಡು ನಾವು ಪ್ರಬಲವಾಗಿ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀನಿ. ಅವ್ರ ಹತ್ರ ರಾಜೀನಾಮೆ ತಗೊಳ್ಳಿ, ಮಾನ್ಯ ಸ್ಪೀಕರ್ ಅವರು ರಾಜೀನಾಮೆ ತಗೊಳ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಬೇರೆಯವ್ರು ಯಾರ್ದೋ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವ್ರಿಗೆ ಯಾವುದೇ ತರದ ನೈತಿಕ ಹಕ್ಕು ಇಲ್ಲ. ಯಾಕಂದ್ರೆ ಸ್ವತಃನೇ ನೂರಾರು ಕೋಟಿಗಳ ಹಗರಣ ಇವ್ರ ಮೇಲೆ ಆಗಿರುವಂತ ಸುಮಾರು ನಾನು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿನೇ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇರ್ಬೇಕಾದ್ರೆ ಇವರು ಯಾವುದೇ ತರದ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋಕೆ ಯಾವುದೇ ಇವರಿಗೆ ನೈತಿಕ ಹಕ್ಕಿಲ್ಲ. ಬಿಜೆಪಿ ಪಕ್ಷದವರು ನಾಗೇಂದ್ರ ಅವರ ರಾಜೀನಾಮೆ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಇದೇ ಒಂದು ಹಾಸ್ಯಾಸ್ಪದವಾಗಿದೆ. ಯಾಕಂದ್ರ ಇವತ್ತು ಬಿಜೆಪಿ ಪಕ್ಷದವರು 2012ರಿಂದ ಇಲ್ಲಿಯವರೆಗೂ ಅಭಯ್ ಪಾಟೀಲ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಪದೇ ಪದೇ ಕೇಳಿ ಬರ್ತಾ ಇತ್ತು. ಅವರು ರಾಜೀನಾಮೆ ಕೊಡಬೇಕು, ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ MLA ಮಾಡ್ತಾರೋ, ಅವರಿಗೆ ಒಂದು ಇದನ್ನು ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇವರು ಭ್ರಷ್ಟಾಚಾರ ಮಾಡೋಕೆ ಅನುಕೂಲ ಮಾಡಿ ಕೊಡ್ತಾರೋ, ಇಂಥ ಬಿಜೆಪಿ ಅವರಿಗೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳುವಂತ ಅಧಿಕಾರ ಏನೈತಿ? ಇವತ್ತ ನಾಗೇಂದ್ರ ಅವರು ಬಿಜೆಪಿಗೆ ಸೇರಿಬಿಟ್ರಂದ್ರೆ ಅವ್ರ ಭ್ರಷ್ಟಾಚಾರ ಕ್ಲೀನ್ ಚಿಟ್ ಕೊಟ್ಟ ಮುಂದಿನ ಸಲ ಅವ್ರ ಬಿಜೆಪಿ ಸರ್ಕಾರದಾಗ ಅವ್ರನ್ನ ಮಂತ್ರಿ ಮಾಡ್ತಾರೆ.